ನನ್ನ ಹೆಸರು ಹಮ್ಮಣ್ಣ ಬೊಮ್ಮಯ್ಯ ನಾಯಕ್. ನಾನು ಹೀರಾ ಗ್ರೂಪ್ ಆಫ್ ಕಂಪನಿಯ ಚೀಫ್ ಆಪರೇಟಿಂಗ್ ಆಫೀಸರ್. ಈ ಕಂಪನಿಯ ಎಲ್ಲ ವ್ಯವಹಾರಗಳನ್ನು ನಾನು ನೋಡ್ಕೋತಾ ಇದ್ದೀನಿ. ನಮ್ಮ ಹೀರಾ ಗ್ರೂಪ್ ಜ್ಯುವೆಲರಿ ಮಾರ್ಟ್ಗೆ ಇಡಿ ಅಧಿಕಾರಿಗಳೆಂದು ಸುಳ್ಳು ಹೇಳಿ ರಾತ್ರಿ 2 ಗಂಟೆ ಸಮಯದಲ್ಲಿ ಬಂದು ನಮ್ಮ ಸೆಕ್ಯೂರಿಟಿ ಜನಗಳಿಗೆ ಹೊಡೆದು ಅವರನ್ನು ಆಚೆ ತಳ್ಳಿ ಬೀಗನ ಹೊಡೆದು ಒಳಗೆ ನುಗ್ಗಿದ್ದಾರೆ. ಅದರ ಬಗ್ಗೆ ನಾನು FIR ಕಾಪಿಯನ್ನು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟ ನಂತರ FIR ಕಾಪಿ ನನಗೆ ಕೊಟ್ಟಿದ್ದಾರೆ. ಆದರೆ 3-4 ದಿನಗಳಿಂದ ನನಗೆ ಯಾವುದೇ ಒಂದು ರಿಯಾಕ್ಷನ್ ಬರ್ತಾ ಇಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಂದ. ಮಾಡ್ತೀವಿ ಇರಿ ಅಂತ ಹೇಳಿಬಿಟ್ಟು ಅವ್ರನ್ನ ಒಳಗಡೆ ಇಟ್ಬಿಟ್ಟು ನಮ್ಮ ಹತ್ರ ಟೈಮ್ ಬೈ ಮಾಡ್ತಾ ಇದ್ದಾರೆ. ಅದ್ರ ಬಿಟ್ಟರೆ ಏನೂ ಆಗ್ತಾ ಇಲ್ಲ. ಅವರು ಗನ್ನನ್ನು ಇಟ್ಕೊಂಡ್ಬಿಟ್ಟು ಗುಂಡಾಗಳನ್ನಲ್ಲಿ ಒಳಗಡೆ ಇಟ್ಕೊಂಡ್ಬಿಟ್ಟು ಒಳಗಡೆ ಇದ್ದಾರೆ 4 ದಿವಸದಿಂದ. ಅದರ ಇದು ನಮ್ಮ ಕಂಪ್ಲೇಂಟ್ ಕಾಪಿ, ಇದು ನಮ್ಮ FIR ಕಾಪಿ. ಆಮೇಲೆ ನಮ್ಮ ಓನರ್ ಬಂದ್ಬಿಟ್ಟು ಇನ್ಸ್ಪೆಕ್ಟರ್ ಮುಂದ್ಗಡೆ ಅವರ ಹೇಳಿಕೆಗೆ ಕೊಟ್ಟಿದ್ದಾರೆ. ಅದಾದ ನಂತರ ಇವತ್ತು ನಾನು ಪ್ರೆಸ್ ನೋಟನ್ನು ಕೊಟ್ಟಿದ್ದೇನೆ. ತಮಗೆ ಪ್ರೆಸ್ ನೋಟನ್ನು ಕೊಡ್ತಾ ಇದ್ದೀನಿ. ಓಕೆ, ಇದೆಲ್ಲ ಆಗಿದೆ. ಇನ್ಮೇಲೆ ತಾವು ಇದಕ್ಕೆ ಸರಿಯಾದ ಕ್ರಮವನ್ನು ತೆಗೆದುಕೊಂಡು ಮುಂದಿನ ವ್ಯವಸ್ಥೆ ಮಾಡಬೇಕು. ಸರ್, ಈಗ ನಿಮ್ಮ ಮನವಿ ಏನು? ಸರ್ಕಾರ ಅಥವಾ ಪೊಲೀಸ್ ಇಲಾಖೆಯಲ್ಲಿ ನಿಮ್ಮ ಮನವಿ ಏನು? ಅವರು ಒಳಗಡೆ ಗುಂಡಾಗಳಿದ್ದಾರೆ, ಅವರನ್ನ ಆಚೆ ತೆಗೆದುಬಿಟ್ಟು ನಮ್ಮ ಲಾಕನ್ನು ಹಾಕಿಬಿಟ್ಟು ನಮಗೆ ಕೀ ಕೊಡಬೇಕು. ಅದು ಬಿಟ್ಟರೆ ಬೇರೆ ಏನು ರಿಕ್ವೆಸ್ಟ್ ಇಲ್ಲ. ನಿಮ್ಮಲ್ಲಿ ಇಷ್ಟು ಮೂಲಯುತವಾದಂಥ ಜಾಗದಲ್ಲಿ ಬಂದು ಅನಧಿಕೃತವಾಗಿ ಪ್ರವೇಶ ಮಾಡಿದ್ದಾರೆ, ಜಾಗದಲ್ಲಿ ಕುಂತ್ಕೊಂಡಿದ್ದಾರೆ. ನಿಮ್ಮ ಈ ವಸ್ತುಗಳಿಗೆ, ನಿಮ್ಮ ಜೀವಕ್ಕೆ ಬೆದರಿಕೆ ಇದೆ. ಆ ಕಾರಣಕ್ಕೋಸ್ಕರ ಅತಿಕ್ರಮ ಪ್ರವೇಶ ಮಾಡಿರುವಂಥವರನ್ನ ಹೊರಗಾಕಿ ನಮ್ಮ ಅಷ್ಟೇ ಅದನ್ನ ಹೇಳ್ಬೋದು ಸಂಕ್ಷಿಪ್ತವಾಗಿ. ಇದು ನಾನು ಹೇಳಿದಷ್ಟು. ಈಗ ಒಳಗಡೆ ಇರುವ ಕ್ರಿಮಿನಲ್ಗಳನ್ನ ಹಿಡಿದು ಬಿಟ್ಟು ನಮಗೆ ಮುಂದಿನ ಕೋರ್ಟಿನ ವ್ಯವಹಾರಗಳಿಗೆ ಅದಕ್ಕೆ ಅನುಕೂಲ ಆಗುವ ಹಾಗೆ ಇಲ್ಲಿಂದ ಬಿಲ್ಡಿಂಗ್ ಹೊರ ತೆಗೆದುಬಿಟ್ಟು ಲಾಕ್ ಹಾಕಿ ಕೀಗಳನ್ನು ನಮಗೆ ಕೊಡಬೇಕು. ಆವಾಗಲೇ ನಾವು ಸೇಫ್ ಆಗಿರೋದು. ಅವ್ರ ಹತ್ರ ಗನ್ ಇದೆ, ಗುಂಡಾಗಳಿದ್ದಾರೆ, ಎಲ್ಲ ಇದ್ದಾರೆ. ಅವ್ರನ್ನ ಆಚೆ ತಗೊಬಿಟ್ಟು ಇದು ಮಾಡಬೇಕು. ಸರ್, ಈಗ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ, ಅವ್ರು FIR ಮಾಡಿದ್ರು, ಅವ್ರನ್ನ ಕರೆಸಿ ನನ್ನ ವಿಚಾರಣೆ ಮಾಡಿದಾರಾ ಅಥವಾ ಅವ್ರು ಎಲ್ಲಿದ್ದಾರೆ, ಅವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿದಾರಾ? ನಮ್ಮ ಮುಂದೆ ಅದು ಕೋರ್ಟ್ಗೂ ಮಾಡಿಲ್ಲ, ವಿಚಾರಣೆ ಅವ್ರು ಸ್ಟೇಷನ್ಗೆ ಕರ್ಸ್ಕೊಂಡಿದ್ದಾರೆ. ಕರ್ಸ್ಕೊಂಡು ಮಾತುಕತೆ ಎಲ್ಲ ಆಗಿದೆ. ಅವರು ನಮ್ಮ ಮೇಲೆ ತಪ್ಪು ಆಪಾದನೆ ಹೇಳಿ ನಾವು ಅವರಿಗೆ ಬಾಡಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಕಾಪಿಯನ್ನು ಮಾಡಿ ಮೇಡಮ್ ಸೈನ್ ಹಾಕಿದ್ದಾರೆ. ಇದು ಮೇಡಮ್ ನಮ್ಮ ಹತ್ರ ಕಾಂಟ್ರಾಕ್ಟ್ ಇದೆ, ಮೇಡಮ್ ನಮಗೆ ಇಷ್ಟು ಕೋಟಿ ಕೊಡಬೇಕು, ಅಷ್ಟು ಕೋಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಇದೇ ಪ್ರಕಾರ ಮೊದಲು ಮೇಡಮ್ ಮನೆಯಿಂದ ಒಂದು ಚೆಕ್ ಬುಕ್ ಎತ್ಕೊಂಡು ಹೋಗಿ ಮೇಡಮ್ ಅಕೌಂಟಿಂದ ತಮ್ಮ ಅಕೌಂಟಿಗೆ ತಗೊಂಡಿದ್ದಾರೆ. ಅದು ಸಪರೇಟ್ ಆಗಿದೆ. ಅದು ಸಪ್ರೇಟ್ ಕೇಸು, ಇದು ಸಪ್ರೇಟ್. ಇದು ರಾತ್ರಿ 2 ಗಂಟೆ ಬಂದ್ಬಿಟ್ಟು ಇಡಿ ಅಧಿಕಾರಿಗಳ ರಿಪ್ರೆಸೆಂಟೇಟಿವ್ಸ್ ಅಂತ ಹೇಳ್ಬಿಟ್ಟು ಒಳಗಡೆ ನುಗ್ಗಿದ್ದಾರೆ. ನಮ್ಮ ಸೆಕ್ಯೂರಿಟಿಯನ್ನು ಆಚೆ ತಳ್ಳಿಬಿಟ್ಟು ಇದು ಮಾಡಿದ್ದಾರೆ. ಸರ್, ಬಾಡಿಗೆ ಕಟ್ಟಬೇಕು ಅಥವಾ ನಿಮ್ಮ ಓನರ್ ಅವ್ರಿಗೆ ಹಣ ಕೊಡಬೇಕು, ಅದು ಸಿವಿಲ್ ಮ್ಯಾಟ್ರು. ಆದರೆ ಒಬ್ಬರು ಶಸ್ತ್ರಧಾರಿಗಳು ಬಂದು ಹೊರಗಡೆ ಮಾಡೋದು, ಅದು ಎಕ್ಸಾಕ್ಟ್ಲಿ ದ ಮ್ಯಾಟರ್. ಅದು ಇಡಿ ಹೆಸರು ಹೇಳಿಬಿಟ್ಟು ಗನ್ ತಗೊಂಡು ಬಂದ್ಬಿಟ್ಟು ಒಳಗಡೆ ರಾತ್ರಿ 2 ಗಂಟೆ ನುಗ್ಗಿದ್ದಾರೆ. ಅದಕ್ಕೆ ಸೂಕ್ತ ಕ್ರಮವನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡಿಕೊಡ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ. ಸರ್, ಈಗ ಠಾಣಾಧಿಕಾರಿ ನಿಮ್ಮ ಕಂಪ್ಲೇಂಟ್ಗೆ ಸರಿಯಾಗಿ ಸೂಕ್ತವಾಗಿ ಸ್ಪಂದಿಸಿಲ್ಲ. ನೀವು ಮೇಲಾಧಿಕಾರಿಗಳಿಗೆ ಹೋಗಿ ಪೇಪರ್ ಅನ್ನ ತಗೊಂಡಿದ್ದಾರೆ, FIR ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದ ಆಕ್ಷನ್ ಅನ್ನ ಮಾಡ್ತಾ ಇಲ್ಲ. ಈ ವಿಷಯವನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ನೀವು? ACP ಆಫೀಸ್ನಲ್ಲಿ ಕಾಪಿಯನ್ನು ಕೊಟ್ಟಿದ್ದೀನಿ. ಅವ್ರು ಇರಲಿಲ್ಲ, ತುಂಬ ಹೊತ್ತು ವೇಟ್ ಮಾಡಿದ್ದೆ, ನಾನು ವಾಪಸ್ ಬಂದಿದ್ದೆ. ಅದೇ ನೀವು ಬಾಡಿಗೆ ಕಟ್ಟಬೇಕು, ಹಣ ಕೊಡಬೇಕು, ಅದು ಬೇರೆ ವಿಷಯ. ಅದೇ ಕೋರ್ಟ್ ಇದೆ, ಇದಿದೆ. ಕೋರ್ಟ್ ಆರ್ಡರ್ ತಂದು ಅವರು ವೀಕ್ಷಣೆಯನ್ನು ಮಾಡಿ